ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬಹಳ ಅದ್ದೂರಿಯಾಗಿ ನನಗೆ ಮೆರವಣಿಗೆ ಮುಖಾಂತರ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಬರಮಾಡಿಕೊಂಡಿದ್ದೆ. ನಾನು ಎಲ್ಲ ನಮ್ಮ ಸ್ನೇಹಿತರಿಗೆ ವಿನಂತಿ ಮಾಡಿದ್ದೆ, ದಯವಿಟ್ಟು ಏನು ಮೆರವಣಿಗೆ ಬೇಡ, ಮಂಜು ಸರಳವಾಗಿ ನಾನು ಕಾಂಗ್ರೆಸ್ ಆಫೀಸಿಗೆ ಬಂದು ನಮ್ಮ ಜನರೊಂದಿಗೆ ಚರ್ಚೆ ಮಾಡಿ ಡಿಸಿ ಕಚೇರಿಗೆ ನಾಳೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಬಗ್ಗೆ ಪತ್ರಿಕೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾನು ವಿವರಣೆ ನೀಡ್ತೀನಿ ಅಂತ ನಾನು ಮನವಿ ಮಾಡಿಕೊಂಡಿದ್ದೆ. ಆದರೂ ಕೂಡ ಇವತ್ತು ನನಗೆ ಇವರೆಲ್ಲರೂ ಯೂನಿವರ್ಸಿಟಿ ಹತ್ರ ಕಾಯ್ತೀನಿ ಅಂತ ಹೇಳೋದು, ಆದ್ರೆ ಇಲ್ಲಿ ನೋಡಿದ್ರೆ ನಗರೇಶ್ವರಿ ಹತ್ರ ಇದ್ರೆಲ್ಲರೂ ಪೊಲೀಸ್ ಅವರಿಗೂ ಮ್ಯಾನೇಜ್ ಮಾಡೋದಕ್ಕೆ ಕಾಣಿಸ್ತದೆ. ನಿಜವಾಗ್ಲೂ ಇವತ್ತು ನಾವು ಕಳೆದ 3-4 ತಾಸು ಯಾವುದೇ ರೀತಿಯಾಗಿ ಸುಸ್ತಾಗಲಾರ್ದೆ ತಾವು ಅಲ್ಲಿಂದ ನಗಲೇಶ್ವರ ತನಕ ಇಲ್ಲಿ ತನಕ ಪಾದಯಾತ್ರೆ ಮುಖಾಂತರ ನಾನು ಕರ್ಕೊಂಡು ಬಂದಿದ್ರ, ನಾನು ನಿಜವಾಗ್ಲೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿಯಾಗಿ ಇದೇ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ನಮ್ಮ ಪಕ್ಷದ ವರಿಷ್ಠರಾದಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ಶ್ರೀ ರಾಹುಲ್ ಗಾಂಧಿ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನನಗೆ ಈ ಹೊಸ ಜವಾಬ್ದಾರಿಯನ್ನ ಕೊಟ್ಟಿದ್ದಕ್ಕೆ ಅವರಿಗೆ ಕೂಡ ಕೋಟಿ ಕೋಟಿ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಮ್ಮೆಲ್ಲರ ಹಿರಿಯರು ಹೇಳ್ದಂಗೆ ಈ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಆದ್ರೆ ಕೊಟ್ಟ ಜವಾಬ್ದಾರಿಯನ್ನ ಅಥವಾ ಕೊಟ್ಟ ಅವಕಾಶವನ್ನ ಸದುಪಯೋಗ ಮಾಡ್ಕೊಂಡು ಯಾವ ಜನರಿಂದ ಇವತ್ತು ನಾನು ರಾಜ್ಯ ಮಟ್ಟದಲ್ಲಿ ಬೆಳೆದಿದ್ದೀನಿ ಅವರ ಸೇವೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ನಾನು ಈ ವೇದಿಕೆ ಮುಖಾಂತರ ತಿಳಿಸ್ಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ನನಗೆ ಬಹಳ ಶುಭವನ್ನು ಹಾರೈಸ್ತಾ ಇದ್ದೀನಿ. ಮುಂದೆ ಏನ್ ಕಾದಿದೆ ನನಗೆ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕೆ ಪಕ್ಷ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ಯಶಸ್ವಿಯಾಗಿ ಕೆಲಸ ಮಾಡೋದು ಮಾತ್ರ ನಂದು ಲಕ್ಷ್ಯ ಅಂತ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ವೇದಿಕೆಯಲ್ಲಿ ನಾನು ಮಂತ್ರಿ ಅಲ್ಲ, ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಇವತ್ತು ಪಕ್ಷ ನಮಗೆ ಈ ಜವಾಬ್ದಾರಿಯನ್ನ ಕೊಟ್ಟಿಲ್ಲ ಅಂದ್ರೆ ನಾನು ಮಂತ್ರಿ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಮತ್ತೆ ನಿಮ್ಗೆ ಏನು ವ್ಯತ್ಯಾಸ ಇಲ್ಲ. ಈ ವೇದಿಕೆಯಲ್ಲಿ ಯಾವಾಗ ಈ ವೇದಿಕೆ ಸರ್ಕಾರದ ವೇದಿಕೆ ಆಗ್ತದೆ ಆವಾಗ ಮಾತ್ರ ನಾನು ಗೃಹ ಸಚಿವ, ಅವಾಗ ಮಾತ್ರ ನಾನು IT/BT ಮಿನಿಸ್ಟರ್, ಅವಾಗ ಮಾತ್ರ ನಾನು ಈ ಆಡಳಿತ ಸಚಿವ. ಆದ್ರೆ ಕಾಂಗ್ರೆಸ್ ಕಚೇರಿ ಒಳಗಡೆ ಬಂದಾಗ ಇಲ್ಲಿ ನಮ್ಮ ಹೈಕಮಾಂಡ್ ಜಗದೇವ್ ಗುತ್ತೇದಾರ್ ಅವರು DCC ಅಧ್ಯಕ್ಷರು, ಅಲ್ಲಿ ಚಿತ್ತಾಪುರದಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಭೀಮಣ್ಣ ಸಾಲಿ ನಮ್ಮ ಹೈಕಮಾಂಡ್, ಮೆಹಮೂದ್ ಸಾಹೇಬ್ ನಮ್ಮ ಹೈಕಮಾಂಡ್, ಇಲ್ಲಿ ಯಾರು ಘಟಕದ ಅಧ್ಯಕ್ಷರು ಕೂತಿದ್ದಾರೆ ಮಾಂತಪ್ಪ ಸಂಗಾವಿ ಅವರು ಇರ್ಬೋದು, ಬೇರೆ ಬೇರೆ ಘಟಕದ ಅಧ್ಯಕ್ಷರು ಇರ್ಬೋದು, ಇವ್ರು ನಮ್ಮ ಹೈಕಮಾಂಡ್. ಇಲ್ಲಿ ನಂದು ನಡೆಯೋದಿಲ್ಲ, ಇಲ್ಲಿ ಅವ್ರದ್ದು ನಡೀತಾರೆ. ನಮ್ದು ಏನೇನು ನಡೆದ್ರು ಕೂಡ ನಮ್ಮ ಇಲಾಖೆ ಚೌಕಟ್ಟಿನಲ್ಲಿ ಅಷ್ಟೇ.